ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಮ್ಮಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಬ್ಬರೇ ಗೈಸ್. ಅದು ನೋಡಿ, ಚಪ್ಪಲಿ ಇಲ್ದಿರೆ ಪಾದಯಾತ್ರೆ ಥರ ಹೋಗ್ತಾ ಇರೋದು ಮಾದೇಶ್ವರ ಬೆಟ್ಟಕ್ಕೆ. ಗೈಸ್, ಇವಾಗ ನಾನು ನಮ್ಮಮ್ಮ ಕೆಂಗೇರಿಲಿದ್ದೀವಿ. ಉದಯರಂಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಉದಯರಂಗ ಬಸ್ ಬಂದ ತಕ್ಷಣ ಹೊರಡೋದೆ ಬೆಟ್ಟಕ್ಕೆ. ಅಮ್ಮ ಏನೋ ಸ್ವಲ್ಪ ಪೂಜೆ ಸಾಮಾನು ತಗೋತವ್ರೆ. ಅಲ್ಲವ್ರಿ, ಹ್ಞೂ, ಹಂಗೆ ಹೋಗೋದು. ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬರ್ತಾರೆ. ಎಷ್ಟು ಟೈಮ್ ನೋಡಿ, 9:40. ಬೇಗ ಬಂದಿದ್ದಾರೆ. ಗೈಸ್, ಇವಾಗ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಬಸ್ಸು ಫುಲ್ ಆಗಬೇಕು, ಅಲ್ಲಿ ಗಂಟೆ ಹೋಗಲ್ಲ. 2 ಅವರ್ ಬೇಕಂತೆ ಗೈಸ್ ಇಲ್ಲಿಂದ ಬೆಟ್ಟಕ್ಕೆ. ನಾನು ನಮ್ಮ ವಾಟರ್ ಮಿಲನ್ ತೊಗೊಂಡು ತಿಂತಾ ಇದ್ದೀವಿ. ವಿಡಿಯೋ ಮಾಡೋಕ್ಕೋಸ್ಕರ ಮುಂದೆ ಬಂದುಬಿಟ್ಟೆ ಗೈಸ್. ಇಲ್ಲಿಂದ ಬೆಟ್ಟ ಹತ್ತದೆಲ್ಲ ವ್ಯೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಆಲ್ರೆಡಿ ಬಸ್ ಹೊರಟಿದೆ, ಇವಾಗ ಹೊರಡ್ತದೆ ಕೊಳ್ಳೇಗಾಲದಿಂದ. ಇವಾಗ ಬೆಟ್ಟಕ್ಕೆ ಹೋಗೋದೆ. ಗೈಸ್, ಈ ಬಸ್ನ ಓವರ್ಟೇಕ್ ಮಾಡೋಕ್ಕೆ ಅವಾಗಲಿಂದ ಕಾಯ್ತಾ ಇದ್ದೀವಿ. ತಾಳ್ಬೆಟ್ಟದಲ್ಲಿದ್ದೀವಿ. ಫುಲ್ಲು ರಶ್ ಇದೆ ಅಂತ ಅನಿಸುತ್ತೆ. ಜನ ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲೇ. ನೋಡಬೇಕು ಮೇಲೆ ಎಷ್ಟು ಜನ ಇರ್ತಾರೋ. ಇಲ್ಲಿಂದ ಫುಲ್ಲು ಗಾಡ್ ಸೆಕ್ಷನ್ ಗೈಸಿಂದ. ಸೀನರಿ ಮಾತ್ರ ಮಸ್ತಾಗಿದೆ. ಅದು ಫುಲ್ ಕ್ಲೌಡಿ ಬೇರೆ ಇದೆ, ಅದರಿಂದ ಅಂತೂ ಸಕ್ಕತ್ತಾಗಿದೆ. ಗೈಸ್, ಮುಂದೆ ಕೂತಿರೋದ್ರಿಂದ ಬೆಸ್ಟ್ ಫೀಲ್ ಅಂದ್ರೆ ಗೊತ್ತಾ, ಟರ್ನಿಂಗಲ್ಲಿ ಫುಲ್ಲು ಮುಂದೆ ಹೋಗಿ ಟರ್ನ್ ಮಾಡಿದಾಗ ಕೆಳಗಡೆ ಇರೋದೇ ಗೈಸ್. ವ್ಯೂ ನೋಡಿ ಹೆಂಗೆ ಕಾಣುತ್ತಿಲ್ಲಿಂದ. ಇದ್ರಲ್ಲಿ ಹೋಗಿ ಮುಂದೆಯಿಂದ ಟರ್ನ್ ಮಾಡ್ತಾರೆ ಗೈಸ್. ಸಕ್ಕತ್ತಾಗಿರೋದು ಮಾತ್ರ ಬಸ್ ಮುಂದೆ ಕೂತ್ಕೊಂಡ್ರೆ. ಗೈಸ್, ಎಷ್ಟು ತುದಿಲಿ ನಿಂತಿತ್ತು ನೋಡಿ ಆ ಬಸ್ಸು. ಗೈಸ್, ಅವಾಗಂತೂ ಮುಂದೆ ಕೂತಿರೋರ್ಗಂತೂ ಒಳ್ಳೆ ವ್ಯೂ. ತೋರಿಸ್ತೀನಿ ನೋಡಿ ಗೈಸ್, ಎಷ್ಟು ಮುಂದೆ ಬಂದಂಗಾಯ್ತು ನೋಡಿ ಇಲ್ಲಿ. ಗೈಸ್, ಫೈನಲಿ ರೀಚ್ ಆದ್ವಿ ದೇವಸ್ಥಾನ ಹತ್ರ. ಚಪ್ಪಲಿ ಹಾಕಿಲ್ಲ, ಅನ್ಭವಿಸ್ಬೇಕು. ಬರ್ರಮ್ಮ, ಇವತ್ತು ರಕ್ತ ಸಂಸಾರ ಕ್ಲೀನ್ ಆಗೈತದೆ.
ಈ ಕಡೆ ಅಲ್ಲ ಆ ಕಡೆಗೆ ಹೋಗ್ಬೇಕಿತ್ತು. ಗೈಸ್ ನಾವು ಅಂದ್ಕೊಂಡಿರೋಕ್ಕಿಂತ ಜನ ಸಿಕ್ಕಾಬಿಟ್ಟವ್ರೆ. ಎಷ್ಟು ಜನ ಇರೋದಮ್ಮ. ಊಟದ ಅಲ್ಲಮ್ಮ ಇರೋದು. ದರ್ಶನ ಆದರೆ ಸಾಕು ನಮಗೆ, ಊಟ ಗೀಟ ಬೇಡ. ಇದು ಬರೀ ದರ್ಶನದಮ್ಮ. ದರ್ಶನದ ಇಷ್ಟು ಜನ ಅವರೇ ನಡೀಲಿ. ನಾ ಅದೇ ಹೇಳಿದ್ವಿ, ದರ್ಶನದು ದಾಸೋಹ ಅಲ್ಲೈತೆ, ಊಟ ಅಲ್ಲಿ. ದರ್ಶನಕ್ಕೆ ಇಷ್ಟು ಜನ ಅಂದರೆ ಊಟಕ್ಕೆ ನಾಳೆ ರಜಾ ಇದ್ದಿದ್ರೆ ಇಲ್ಲ ಆಲ್ಟ ಔಟ್ ಹೋಗ್ಬೋದಿತ್ತು. ಇವಾಗ ಆಗದೆ ಇರೋ ಕೆಲಸ ಅದು. ಫಸ್ಟ್ ದರ್ಶನ ಮಾಡ್ಬಿಡೋಣಮ್ಮ. ಊಟದ ಕ್ಯೂ ಯಪ್ಪ, ಊಟದ ಕ್ಯೂ ನೋಡ್ರಮ್ಮ. ಕಳಿಸಿದ್ರೆ ಅಂತರ್ಗಂಗೆ ಇಲ್ಲ, ಗಂಗಾ ಮೇಲೆ ಬಿಡ್ಲಿ ಬಿಡಿ. ಗೈಸ್ ಇಲ್ಲಿ ನೀರು ಬರೋದು ಯಾವುದೋ ಬಂಡೆಯಿಂದ ಬರ್ತದಂತೆ, ನನಗೂ ಗೊತ್ತಿಲ್ಲ. ನಾವು ಒಮ್ಮೆ ಹೇಳಿದಂಗೆ ನೀರು ಅದೇ ಬಂಡೆಯಿಂದ ಬರುತ್ತೆ ಅಂದ್ರಲ್ಲ, ಅದನ್ನೇ ಹೇಳ್ತಾ ಇದೆ. ನೋಡಿ ಈ ರಸ್ಸಲ್ಲಿ ಬಂದಿದ್ದೀವಿ. 500 ರೂಪಾಯಿ ಟಿಕೆಟ್ ಒಬ್ರಿಗೆ ತಗೊಂಡು ಬಂದಿರೋದು ನಾವು. ಗೈಸ್ ಅದು ಬೇರೆ ಇವ್ರದ್ದು ಫೋನ್ಪೇ ಇಲ್ಲ, ಒನ್ಲಿ ಕ್ಯಾಶ್ ಅಂತ ಗೊತ್ತಾಗ್ಬಿಡುತ್ತಲ್ಲ ಇವ್ರು ಮಾಡ್ತಾರಲ್ಲ, ಅದಕ್ಕೋಸ್ಕರ ಒನ್ಲಿ ಕ್ಯಾಶ್. ಇಲ್ಲೋಗಿದೆ ಅಲ್ಲಿ ಗಂಟ ತಾನೆ. ಬನ್ನಿ, ಎಷ್ಟೋ ಜನ ಜೋಬಲ್ಲಿ ಹಾಕೊಂಡು ವಿಡಿಯೋ ಮಾಡ್ಕೊಂಡ್ರಂತೆ, ನನ್ನ ಜೋಬಿಲ್ಲ. ಗೈಸ್ ಫೈನಲಿ ದರ್ಶನ ಮಾಡಿ ಈಚೆ ಬಂದ್ವಿ. 1.5 ಅವರ್ ಆಗಿದೆ ದರ್ಶನಕ್ಕೆ. ಅದು 500 ರೂಪಾಯಿ ಟಿಕೆಟಲ್ಲಿ ಹೋಗಿರೋದೇ ಒಂದು 1.5 ಅವರ್. ಇಲ್ಲಿ ಮೇಲೆ ಹೋಗ್ಬೇಕಮ್ಮ. ಈ ಕಡೆನೇ ಬನ್ನಿ. ಹಾಂ ಗೈಸ್ ಇವಾಗ ಏನೋ ದೇವ್ರ ಫೋಟೋ ತಗೋಬೇಕಂತ ಮನೆಗೆ, ಮಹದೇಶ್ವರಂದು, ಅದಕ್ಕೆ ಬಂದಿದ್ದೀವಿ. ಇದು ತೊಗೊಂಡಿದ್ದ ತಕ್ಷಣ ಹೊಟ್ಬಿಡ್ದೆ ಗೈಸ್. ಊಟ ಗೀಟ ಎಲ್ಲ ಮಾಡಲ್ಲ, ಊಟದ ಹೆವಿ ರಶ್ ಐತೆ. ದೇವಸ್ಥಾನ ದರ್ಶನಕ್ಕಿಂತ ಊಟದ ರಶ್ ಜಾಸ್ತಿ ಐತೆ. ಇದೆಲ್ಲ ಚಿಕ್ಕದು, ಬನ್ನಿ ಮುಂದೆ ಇನ್ನೂ ದೊಡ್ಡದು ಐತೆ, ದೊಡ್ಡ ತಗೋಬೇಕು ನಾನೇ. ರೂಟ್ ಗೊತ್ತಿಲ್ಲಮ್ಮ, ಮರ್ತೋಗಿದ್ದೀರಾ ದೇವಸ್ಥಾನಕ್ಕೆ ಬರೋದು? ಅಲ್ಲೇ ಇಲ್ಲಮ್ಮ, ಮೇಲೆ ಹತ್ಬೇಕಾದ್ರೆ ಇಲ್ಲಿ ಎಷ್ಟೊಂದು ಇರ್ತಾರಲ್ಲಮ್ಮ ಅಂಗಡಿಗಳು. ಗೈಸ್ ಇವಾಗ ಫೋಟೋ ತೊಗೊಳಕ್ ಬಂದ್ವಿ, ನೋಡ್ತಾ ಇದ್ದೀವಿ ಫೋಟೋ. ನಮ್ಮಮ್ಮಂಗೆ ಈ ಥರದ್ದು ಬೇಕು ಅಂತ ಎಲ್ಲೈತೆ ನೋಡಿ. ಇದು ಈ ಥರದ್ರಲ್ಲೇ ದೊಡ್ಡದು ಬೇಕಾಗಿತ್ತು, ಆದರೆ ಇಲ್ವಂತೆ ಗೈಸ್. ಅದಕ್ಕೇನೆ ಇದನ್ನೇ ತೊಗೊಳ್ಳೋಣ ಅಂತ. ಅವ್ರಿಗೆ ಹೇಳ್ಬಿಟ್ಟಲ್ಲಿ ಅದು ಮಾತಾಡ್ರಿ. ಬೇಗ ಬೇಗ ತಗೊಳ್ರಿ. ಇನ್ನೂ ಪೂಜೆ ಮಾಡಬೇಕು ಅಂತೀರ ಗೈಸ್. ನಮ್ಮಮ್ಮ ಫೋಟೋ ತಂದು ಗಡ್ಗಂಬದ ಹತ್ರ ಇಡಿಸಿ ಅದಕ್ಕೆ ಪೂಜೆ ಮಾಡ್ಕೊಂಡು ಮನೆಗೆ ತೊಗೊಂಡೋಗೋದಂತೆ ನೋಡಿ. ಅಲ್ಲಿ ಇಡ್ಸಿ ಪೂಜೆ ಮಾಡಿಸ್ತವ್ರೆ ನಮ್ಮಮ್ಮ. ಇಲ್ಲವ್ರೆ
ಇಲ್ಲಿ ಕೆಳಗೆ ಗೈಸ್ ಎಲ್ಲ ಆಯಿತು ಗೈಸ್. ಇವಾಗ ನಾನು ನಮ್ಮ ಹೊಡ್ತಾ ಇದ್ದೀವಿ ನೋಡಿ. ಫೋಟೋ ಪೂಜೆ ಮಾಡಿಸ್ಕೊಂಡು ಹೊಡ್ತಾ ಇದ್ದೀವಿ ಗೈಸ್. 3 ಗಂಟೆ ಇವಾಗ ಊಟ ಮಾಡ್ತಾ ಇದ್ದೀವಿ. ಪ್ರಸಾದ ಅಂತ ಹೋಗಲಿಲ್ಲ, ಪ್ರಸಾದ ತಿನ್ನೋಕ್ಕೆಂತ ಹೋಗಲಿಲ್ಲ. ರಶ್ ಅಂದ್ಬಿಟ್ಟು ಇಲ್ಲೇ ಹೋಟ್ಲಿಗೆ ಬಂದ್ವಿ ತಿನ್ನೋಕ್ಕೆ. ಇವಾಗ ಊಟ ಆಗಿದ ತಕ್ಷಣ ಹೊರಡೋದೆ ಗೈಸ್ ಬೆಂಗಳೂರಿಗೆ. ಫುಲ್ ನಿಂತು ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಗೈಸ್. ಇಷ್ಟು ರಶ್ ಇದೆ. ನಾನು ನಮ್ಮ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಬಸ್ ಇಲ್ಲ ಗೈಸ್, ಎಲ್ಲ ಬಸ್ಸು ಫುಲ್ಲು ರಶ್ಶು. ಓ ದೇವ್ರೇ, ಏನು ಮಾಡೋದಪ್ಪ ಈಗ. ಅಲ್ಲೇ 3:43 ಗೈಸ್. ಫೈನಲಿ ಬಸ್ ಸಿಕ್ತು. ಓಡೋರು ನಮ್ಮಮ್ಮ ನಾನು ಎಲ್ಲ ಬಸ್ ಹತ್ತ ಸೀಟ್ ಸಿಗುತ್ತೆ. ಓಡ್ಕೊ ಬಂದತ್ತಿರೋದು ಆದರೂ ಸಿಕ್ತು. ಸಾಕು ನಮಗೆ. ಉದಯರಂಗ ಇನ್ನು ಎಷ್ಟು ಅಮ್ಮ ಈಗ 4 ಗಂಟೆ ಹೊರಡುತ್ತಮ್ಮ. 5, 6, 7, 8 ಗಂಟೆ ಅಷ್ಟು ಬೆಂಗಳೂರು ಅಷ್ಟೇ. ಗೈಸ್ ಫೈನಲಿ ರೀಸ್ಟ್ ಕೆಂಗೇರಿ. 9 ಗಂಟೆಗೆ ಕೆಂಗೇರಿ ಬಂದಿದ್ದೀವಿ. 4 ಗಂಟೆ ಬಸ್ ಹತ್ತಿರೋದಕ್ಕೆ. ಇನ್ನೇನಿದ್ರು ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಅಷ್ಟೇ ಗೈಸ್. ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.